ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರಿಗರಿಯಾಗಿ ಆರೋಗ್ಯಕರವಾಗಿರೋ ಅಂಥ ರಾತ್ರಿ ಊಟ, ಹಗುರವಾಗಿರೋ ರಾತ್ರಿ ಊಟ, ಅಥವಾ ಈ ರೆಸಿಪಿನ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ನೋಡಿ. ಇದನ್ನು ನೆನೆಸಿಟ್ಕೊಂಡಿರೋ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಸುಮಾರು 100 ಗ್ರಾಮ್ಸಷ್ಟು ಗೋಧಿ ನುಚ್ಚು, ಸೇಮ್ ಕ್ವಾಂಟಿಟಿಯಲ್ಲಿ ಹೆಸರುಬೇಳೆ, 1 ಕಪ್ ಹೆಸರುಬೇಳೆ, 1 ಕಪ್ಪು ಗೋಧಿ ನುಚ್ಚು. ನೆನೆಸ್ಕೊಳ್ಳೋಕೆ ಮುಂಚೆ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು. 2 ಪದಾರ್ಥಗಳು 1 ಅವರಲ್ಲಿ 1 ಗಂಟೆಯಲ್ಲಿ ಚೆನ್ನಾಗಿ ನೆಂದೋಗುತ್ತೆ. ರುಬ್ಕೋಬೇಕು. ಇವಾಗ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ಹಸಿರು ಮೆಣಸಿನ್ಕಾಯಿ 2 ರಿಂದ 3, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಅರಿಶಿನ, ದೋಸೆ ಹಿಟ್ಟು ಹದದಲ್ಲಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 1 ದೊಡ್ಡ ಈರುಳ್ಳಿನ ಉಪಯೋಗ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ 1 ಸಣ್ಣ ಟೊಮೆಟೊ. ಇದು ತುರಿದಿಟ್ಕೊಂಡಿರೋ ಹೂಕೋಸನ್ನ ಅಥವಾ ಕಾಲಿಫ್ಲವರ್ನ ತುರಿದಿಟ್ಕೊಂಡಿರೋದು. ಇದಕ್ಕೆ ಬದಲಾಗಿ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೋಬೋದು. ಎಲೆಕೋಸು, ಆಮೇಲೆ ನೋಲ್ಕೋಲ್ ಸಿಗುತ್ತೆ, ಅದನ್ನು ಹಾಕ್ಕೋಬೋದು. ಅಥವಾ ಸೀಮೆ ಬದನೆಕಾಯಿ, ಇವಾಗ ಸೀಸನ್ ಇದೆ, ಅದನ್ನು ಕೂಡ ಉಪಯೋಗ ಮಾಡಿ. ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಇದಕ್ಕೆ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಅಥವಾ ಸ್ವಲ್ಪ ಹುಳಿ ಅಂಶ ಬೇಕನ್ನಂಗಿದ್ರೆ ರುಬ್ಕೊಳ್ಳೋವಾಗ ಮೊಸರು ಹಾಕ್ಕೋಬೋದು. ಅಥವಾ ಹೆಸರುಬೇಳೆ ಉಪಯೋಗ ಮಾಡಿರೋದ್ರಿಂದ ಹಿಟ್ಟು ಬೇಗ ಹುಳಿ ಬರುತ್ತೆ. 1-2 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಹಿಟ್ಟು ಹುಳಿ ಬರುತ್ತೆ. ಹೆಂಚಿಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾದಿದೆ ಇವಾಗ. ಅದು ತರಕಾರಿಗಳು ಜಾಸ್ತಿ ಉಪಯೋಗ ಮಾಡಿರೋದ್ರಿಂದ ತೆಳುವಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದೇ ಹಿಟ್ಟಲ್ಲಿ ಪೊಡ್ ಕೂಡ ಮಾಡ್ಕೋಬೋದು. ಎಣ್ಣೆ ಮುಚ್ಚಿಡಬೇಕು. 1 ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೊಸರಿದ್ರೆ ಸಾಕಾಗುತ್ತೆ. ಅಥವಾ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.